ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳನ್ನು ನೋಡಲಿಕ್ಕೆ ಸುನೀಲ್ ಅಣ್ಣವರು, ಹರೀಶ್ ಅಣ್ಣವರು, ಪ್ರದೀಪ್ ಅಣ್ಣವರು, ಪುನೀತ್ ಅಣ್ಣವ್ರು ಬಂದಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಹಾಸನಲ್ಲಿರ್ತಕ್ಕಂಥ ಇವರು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನು ನೋಡಿ ಅವ್ರ ಆಶೀರ್ವಾದ ಪಡ್ಕೊಂಡು ಇಲ್ಲಿರ್ತಕ್ಕಂಥವ್ರಿಗೆ ಮೆಡಿಸಿನ್ನ ಸಹಾಯವನ್ನು ಮಾಡಲಿಕ್ಕಾಗಿ ಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹರೀಶ್ ಗೌಡ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜನಸ್ನೇಹಿ ಆಶ್ರಮದಲ್ಲಿ ನಾವೆಲ್ಲರೂ ಒಂದು ಬಯಸೋಂಥ ಒಂದು ಕೆಲಸ ಕಾರ್ಯಗಳನ್ನ ಇವತ್ತು ಅವರು ಕಾರ್ಯರೂಪದಲ್ಲಿ ನೆರವೇರಿಸ್ತಿದ್ದಾರೆ. ಹಾಗಾಗಿ ನಾನು ಭಾಳ ಈ ಆಶ್ರಮದ ಬಗ್ಗೆ ಒಂದು ಗೌರವ ಆಗಲಿ, ಪ್ರತಿಯೊಂದು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಈ ಆಶ್ರಮದ ಬಗ್ಗೆ ಅದೇ ರೀತಿ ಒಂದು ಗೌರವ ಇದೆ. ದೇವ್ರಿಗೆ ಒಳ್ಳೇದು ಮಾಡಲಿ ಸರ್. ಆ ಭಗವಂತ ಎಲ್ಲ ಶನೇಶ್ವರ ಸ್ವಾಮಿ, ಎಲ್ಲ ಮುಕ್ಕೋಟಿ ದೇವರುಗಳ ಆಶೀರ್ವಾದ ನಿಮ್ಮಲ್ಲಿರಲಿ. ಅದೇ ರೀತಿ ನಮ್ಮ ಸುನೀಲ್ ಅವರು, ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಪ್ರದೀಪ್ ಅವರು, ಅದೇ ರೀತಿ ನಮ್ಮ ಪುನೀತ್ ಅವರು, ಈ ರೀತಿ ಒಂದು ಒಳ್ಳೆ ಮನಸ್ಥಿತಿ ಇರೋರೆಲ್ಲ ಸೇರಿದಾಗ ಏನಾಗುತ್ತೆ, ನಾವು ಬಹುಶಃ ಒಂದು ಕೈಯಲ್ಲಿ ಯಾವುದೇ ಏನು ಮಾಡೋಕ್ಕಾಗಲ್ಲ, ಎರಡು ಕೈ ಸೇರಿದ್ರೆ ಏನಾದರೂ ಒಂದು ಸೃಷ್ಟಿ ಮಾಡೋಕ್ಕಾಗಲ್ಲ. ಆ ರೀತಿ ಒಂದು ಕೆಲಸ ಎಲ್ಲ ಸಮಾಜದವರು ಸೇರಿ ಎಲ್ಲರೂ ದೇವ್ರ ಮಕ್ಕಳು ಅಂತ ಯಾಕಂತಾರೆ ಅಂದರೆ ಆ ದೇವರು ನಿಮ್ಮ ರೂಪದಲ್ಲಿ ಕಾಣ್ತಾ ಇದ್ದಾನೆ ಅಂತ ಬಹುಶಃ ನಾನು ಭಾವಿಸ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇಡೀ ನನ್ನ ಎಲ್ಲರ ಮೇಲೆ ಇರಲಿ ಅಂತೇಳಿ, ಕರ್ನಾಟಕ ಜನರ ಮೇಲೆ ಇರಲಿ ಅಂತ ಹೇಳಿ ನಾನು ಭಾವಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದು ಮಾಡಿ.